ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತೊಂದು ನಾನು ನಂದು ಎವ್ರಿ ಡೇ ರೆಗ್ಯುಲರ್ ಡೇ ನಂದು ಹೇಗಿರುತ್ತೆ ಅಂತಂದ್ಬಿಟ್ಟು ಒಂದು ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ ಮತ್ತು ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಸ್ವಲ್ಪ ಪೂಜೆ ಎಲ್ಲನೂ ಸ್ಪೆಷಲಾಗಿ ಆಗಿದೆ. ಬೆಳಗ್ಗೆ ಎದ್ದಾಗಿಂದ ನಂದು ನೈಟ್ ವಾಪಸ್ ನಾನು ಮಲ್ಕೊಳ್ಳೋವರೆಗೂ ನನ್ನ ಡೈಲಿ ರೊಟೀನ್ಸ್ ಹೇಗಿರುತ್ತೆ ಅಂತಂದ್ಬಿಟ್ಟು ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇದನ್ನ ಬಿಟ್ಟು ಬೇರೆ ಯಾವುದಾದ್ರೂ ಯಾವ ಥರನಾದರೂ ವ್ಲಾಗ್ ನೀವು ಬೇಕು ಅಂತ ಅನ್ಕೊಂಡಿದ್ರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಆದಷ್ಟು ನಾನು ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟು. ಈ ವ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟು. ಎನಿವೇ ನನಗೆ ಆಫೀಸಿಗೆ ಟೈಮ್ ಆಗಿದೆ, ಸೊ ಹೊರಡ್ತೀನಿ. ಮತ್ತೆ ನಾನು ನಿಮಗೆ ಸಂಜೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಬೆಳಗ್ಗೆ 5:30ಗೆ ನಂದು ಡೇ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 5:15ಗೆ ಎದ್ದು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 6:30 ಆಗಿಬಿಡುತ್ತೆ. 6:30 ಆಗಿ ಬಂದರೆ ಮೇಲ್ಗಡೆ ಟೆರೆಸ್ ಮೇಲೆ ಫುಲ್ಲು ಅಕ್ಕಿಗಳ ಸೌಂಡ್ ಬರ್ತಿತ್ತು. ಸೊ ಅದನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅಲ್ಲಿಂದ ಬಂದು ಫಸ್ಟ್ ಕೆಲಸ ಇವನ್ನ ಎಬ್ಬರಿಸೋದು. 7:30ಗೆಲ್ಲ ಇವನು ಸ್ಕೂಲ್ಗೆ ಹೋಗಬೇಕು. ಹಂಗಾಗಿ ಇವನ್ನ ಫಸ್ಟು ಎಬ್ಬರಿಸ್ಬಿಡೋಣ ಅಂತಂದ್ಬಿಟ್ಟು ಎಬ್ಬರಿಸಿ ಬೆಡ್ಶೀಟೆಲ್ಲ ಮಡಚಿಟ್ಟೆ. ನೆಕ್ಸ್ಟ್ ಕೆಲಸ ನಮ್ಮ ಫಿಶ್ ಟ್ಯಾಂಕ್ಗೆ ಊಟ ಹಾಕೋದು. ನಮ್ಮ ಮನೇಲಿರೋ ಒಂದು ಪುಟಾಣಿ ಫಿಶ್ ಟ್ಯಾಂಕ್ ಇದು. ಇದಕ್ಕೆ ಊಟ ಹಾಕಬೇಕಾಗಿತ್ತಲ್ಲ, ಎವ್ರಿ ಡೇ ನಾನೇ ಊಟ ಹಾಕೋದು. ಸೊ ಹಂಗಾಗಿ ಫಸ್ಟ್ ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಫಸ್ಟ್ ಇದಕ್ಕೆ ಊಟ ಹಾಕ್ಬಿಡ್ತೀನಿ. ನಾನು ಹತ್ರ ಹೋಗಿದ ತಕ್ಷಣ ಚೆನ್ನಾಗಿ ಬರುತ್ತೆ ಅದನ್ನು ಮೇಲ್ಗಡೆ. ಅದಾಗಿದ ತಕ್ಷಣ ಎವ್ರಿ ಡೇ ರುಟೀನ್ಸ್ ಇದ್ದೇ ಇರುತ್ತಲ್ಲ ಹೆಣ್ಮಕ್ಳು ಅಂತಂದಮೇಲೆ ಮನೆ ಕಸ ಗುಡಿಸೋದು, ಮನೆ ಒರೆಸೋದು ಎಲ್ಲನೂ. ಸೊ ಅವನ್ನ ಸ್ನಾನಕ್ಕೆ ಕಳಿಸ್ಬಿಟ್ಟು ಇದನ್ನೆಲ್ಲ ಮಾಡ್ಕೊಂಡು ಬಿಡ್ತೀನಿ ನಾನು ಅವ್ನು ಬರೋ ಅಷ್ಟರಲ್ಲಿ. ಮೀನ್ ಟೈಮ್ ಮಲ್ಟಿ ಟಾಸ್ಕಿಂಗ್ ಥರ ಅಡುಗೆ ತಿಂಡಿ ಎಲ್ಲನೂ ಆಗಿಬಿಡುತ್ತೆ. ಅವ್ನು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ತಿಂಡಿ ಅಡುಗೆ ಎಲ್ಲನೂ ಆಗಿಬಿಟ್ಟಿರುತ್ತೆ. ಅವನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಮೇಲೆ ಮಧ್ಯದಲ್ಲಿ ಅಮ್ಮ ಅಂತಲೇ ಇರ್ತಾನೆ. ಸೊ ಆದ್ರೂ ಎಲ್ಲ ನೋಡಬೇಕು. ತಿಂಡಿ ಅವನ ಬಾಕ್ಸ್ ಪ್ಯಾಕಿಂಗು ಎಲ್ಲ ಆಯಿತು. ಎಲ್ಲ ಆದರೆ ಅವನು ಬಂದ. ನೋಡಿ ಫುಲ್ ರೆಡಿಯಾಗಿ ಬಂದಿದ್ದಾನೆ. ದೇವ್ರಿಗೆ ಕೈ ಮುಗಿತಾ ಇದ್ದಾನೆ. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇದೆ. ಆಫೀಸ್ಗೆ 9:30-10 ಅಷ್ಟರಲ್ಲಿ ಹೋಗಬೇಕು. ಅಷ್ಟರಲ್ಲಿ ನಾನು ಎಲ್ಲ ಕೆಲಸಗಳನ್ನೂ ಮುಗಿಸ್ಕೋಬೇಕು. ಬನ್ನಿ ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೋಡಿದ್ರಂತೆ. ಇವತ್ತು ಸಂಕಷ್ಟಹರ ಚತುರ್ಥಿ ಆಗಿರೋದ್ರಿಂದ ನಾನು ನಾರ್ಮಲಿ ದೇವ್ರ ಸಾಮಾನೆಲ್ಲ ತೊಳೆದು ಬೆಳಿಗ್ಗೆ ಪೂಜೆ ಮಾಡ್ತೀನಿ. ಬಟ್ ಆದರೆ ಇವಾಗ ಮೊನ್ನೆ ಇನ್ನೂ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನಾನೇನು ದೇವ್ರ ಸಾಮಾನು ತೊಳಿತಾ ಇಲ್ಲ. ನಮ್ಮ ಮನೇಲಿರೋವಂಥ ಒಂದು ನೋಡಿ ಪುಟ್ಟ ಗಣಪತಿ ಇದ್ದಾರೆ, ಬ್ರಾಸ್ದು. ಇದನ್ನು ಜಸ್ಟ್ ವಾಶ್ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅಷ್ಟೇ. ಸುಮ್ಮನೆ ದೇವ್ರ ಸಾಮಾನು ತೊಳಿಬೇಕಿತ್ತು, ತೊಳೆದಿದ್ರೆ, ಬಟ್ ನಾನು ತೊಳಿತಾ ಇಲ್ಲ ಅಷ್ಟೇ ನಾನು ಮಾಡೋದು. ನೀವೆಲ್ಲ ಹೇಗೆ ಸಂಕಷ್ಟಹರ ಚತುರ್ಥಿ ಆಚರಿಸ್ತೀರಾ ಅಂತ ಅಂದ್ಬಿಟ್ಟು ಹೇಳಿ. ನಾನು ಪೂರ್ತಿ ದಿನ ಉಪವಾಸ ಇರ್ತೀನಿ. ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬಂದು ಚಂದ್ರೋದಯ ನೋಡಿ ಮೊಸರನ್ನ ಊಟ ಮಾಡ್ತೀನಿ. ತಿಂಗಳಲ್ಲಿ ನಾನು ಇದೊಂದೇ ಮಾಡೋದು ಉಪವಾಸ ಅಂತೆಲ್ಲ. ಬೇರೆ ಏನು ಮಾಡಲ್ಲ. ಅಂದರೆ ಏನು ಕಂಪ್ಲೀಟಾಗಿ ಏನು ನಾನು ಉಪವಾಸ ಇರೋದಿಲ್ಲ. ಕಾಫಿ ಟೀ ಕುಡಿತೀನಿ. ಹಂಗಂತ ಹಣ್ಣು ಹಂಪಲ ಅದೆಲ್ಲ ಏನು ತಿನ್ನೋದಿಲ್ಲ. ಜಸ್ಟ್ ಕಾಫಿ ಟೀ ಮಾತ್ರ ಕುಡಿತಾ ಇರ್ತೀನಿ. ಬನ್ನಿ ಇವಾಗ ಹೇಗೆ ಪೂಜೆ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ. ಹೊರಗಡೆಯಿಂದ ಹೂವು ತರೋಕ್ಕೂ ಟೈಮ್ ಇಲ್ಲ ಇವತ್ತು ನನಗೆ. ಹಂಗಾಗಿ ಅಮ್ಮನೇ ನಮ್ಮ ಟೆರೆಸಲ್ಲೇ ಬೆಳೆದಿರೋವಂಥ ಹೂವುಗಳನ್ನ ಕೊಟ್ಟಿದ್ದಾರೆ. ಅದರ ಜೊತೆ ನೋಡಿ ಇದು ಸಹ ಅಮ್ಮ ಮೇಲ್ಗಡೆ ಟೆರೆಸಲ್ಲಿ ಬೆಳೆಸ್ಕೊಂಡಿದ್ದಾರೆ. ನಾನು ಯಾವತ್ತಾದರೂ ಒಂದು ಟೆರೆಸ್ ಗಾರ್ಡನ್ದು ವ್ಲಾಗ್ ಮಾಡಿದಾಗ ಅದನ್ನೆಲ್ಲ ತೋರಿಸ್ತೀನಿ. ಬಟ್ ಏನು ತುಂಬ ಎಲ್ಲ ಏನೂ ಇಲ್ಲ. ಬಟ್ ನಮಗೆ ದಿನಾಗಲೂ ನನ್ನ ಪೂಜೆ ಮಾಡೋಕ್ಕೆ ಹೂವು ಬೇಕಾಗುತ್ತೆ. ಹಂಗಾಗಿ ಅವರು ಮೇಲ್ಗಡೆ ಹೂ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡಿದ್ದಾರೆ. ನಾನು ಅದನ್ನೆಲ್ಲ ನಿಮಗೆ ಇನ್ನೊಂದು ಯಾವುದಾದ್ರೂ ಸಪ್ರೇಟ್ ವ್ಲಾಗ್ ಮಾಡಿ ತೋರಿಸ್ತೀನಿ. ಆಮೇಲೆ ಇದು ಬಿಲ್ಪತ್ರೆ.
ಇದು ನಮ್ಮ ಅಕ್ಕ ಅವರು ಊರಿಂದ ತೊಗೊಂಬಂದು ಕೊಟ್ಟಿರುವಂಥದ್ದು ಬಿಲ್ಪತ್ರೆ. ನಮಗೆ ಯಾವ ಹೂವು ಇಲ್ದಿದ್ರೂ ಪರವಾಗಿಲ್ಲ, ಈ ಬಿಲ್ಪತ್ರೆ ಹೊಂದಿದ್ರೆ ಸಾಕು. ಸೊ ಹಾಗಾಗಿ ಇವತ್ತಿನ ದಿನಕ್ಕೆ ಇದು ಹೂವೆಲ್ಲ ಅಮ್ಮನೇ ಕೊಟ್ಟಿರೋದು ನಮಗೆ. ಬಾಕಲಿಗೆಲ್ಲ ನೀಟಾಗಿ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಬಟ್ ನನಗೆ ರಂಗೋಲಿ ಎಲ್ಲ ಹಾಕೋದಂದರೆ ತುಂಬಾ ಇಷ್ಟ. ಬಟ್ ರಂಗೋಲಿ ವ್ಲಾಗ್ಸ್ ಎಲ್ಲ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಬಟ್ ಟೈಮೇ ಸಿಗ್ತಾ ಇಲ್ಲ ನನಗೆ. ಫುಲ್ಲು ಇದ್ದಾಗಿಂದ ಸಂಜೆ ಮಲ್ಕೊಳ್ಳೋವರೆಗೂ ಫುಲ್ ಪ್ಯಾಕ್ಡ್ ಆಗಿಬಿಟ್ಟಿರ್ತೀನಿ. ಹಂಗಾಗಿ ಟೈಮೇ ಸಿಗ್ತಾ ಇಲ್ಲ. ಸ್ಯಾಟರ್ಡೆ ಸಂಡೇ ಮಾಡೋಣ ಅಂತಂದರೆ ಈ ಚಳಿಗೆ ಮೂಡೇ ಬರ್ತಾ ಇಲ್ಲ. ಬಟ್ ಆದಷ್ಟು ಮಾಡಬೇಕು ಅಂತಂದ್ಬಿಟ್ಟು ಒಂದ್ಸರಿದೆ, ನೋಡೋಣ ಯಾವಾಗ ಆಗುತ್ತೆ ಅಂತಂದ್ಬಿಟ್ಟು. ಈಗ ಪೂಜೆ ಎಲ್ಲ ಆಗಿದೆ. ಈಗ ಏನಿದ್ರು ನಾನು ರೆಡಿಯಾಗಿ ಆಫೀಸ್ಗೆ ಹೋಗ್ಬೇಕಷ್ಟೇ. ನಮ್ಮ ಮನೆಯಲ್ಲಿ ಪುಟ್ಟದಾಗಿರುವಂಥ ಒಂದು ದೇವ್ರ ಮನೆ ಇದು. ಆ್ಯಕ್ಚುಲಿ ಇನ್ನೂ ದೊಡ್ಡದು ತೊಗೋಬೇಕಾಗಿತ್ತು. ಆ್ಯಕ್ಚುಲಿ ನನಗೆ ದೇವ್ರ ಮನೆ ಎಲ್ಲ ತುಂಬ ದೊಡ್ಡದಾಗಿರಬೇಕು, ಫುಲ್ಲು ರೆಡಿ ಮಾಡಬೇಕು ಅಂತೆಲ್ಲ ನನಗೆ ಇಷ್ಟನೇ. ಬಟ್ ಆದರೆ ನಾವು ಈ ಮನೆಗೆ ಹೊಸದಾಗಿ ಬರೋವಾಗ ಅದು ಎಷ್ಟು ಗೊತ್ತಾಗಿಲ್ಲ ನನಗೆ. ಹಂಗಾಗಿ ಚಿಕ್ಕ ತೊಗೊಂಡ್ಬಿಟ್ಟೆ. ಇದು ನಮ್ಮನೆ ತುಳಸಿ ಕಟ್ಟೆ. ಆ್ಯಕ್ಚುಲಿ ಗಿಡ ಹೊಸದಾಗಿ ಹಾಕಿರೋದು, ನಿನ್ನೆ ತಾನೇ ಹಾಕಿದ್ದೆ, ಹೋಗ್ಬಿಟ್ಟಿತ್ತು. ಹಂಗಾಗಿ ಬೇರೆ ಗಿಡ ಹಾಕಿದ್ದೆ. ಇದು ಬರುತ್ತೋ ಇಲ್ವೋ ಗೊತ್ತಿಲ್ಲ. ಏನಾದರೂ ಟಿಪ್ಸ್ ಇದ್ದರೆ ಹೇಳಿ. ಮೊದಲು ತುಂಬ ಚೆನ್ನಾಗಿ ಬರ್ತಾಯಿತ್ತು ನಮ್ಮ ಅತ್ತೆ ಮನೇಲಿದ್ದಾಗ. ಇವಾಗ ಯಾಕೋ ಬರ್ತಾನೇ ಇಲ್ಲ. ಪೂಜೆ ಮಾಡಿದ್ದೀನಿ ಅಂತ. ಸಂಜೆ 6:30 ಆಗಿತ್ತು ಆಫೀಸಿಂದ ಬರೋ ಅಷ್ಟರಲ್ಲಿ. ಆಫೀಸಿಂದ ಬಂದು ಮತ್ತೆ ಫ್ರೆಶಪ್ ಆಗಿ ದೇವರಿಗೆಲ್ಲ ಕೈ ಮುಗಿದು ನೆನ್ನೆನೇ ಆಲ್ರೆಡಿ ಅವರೆಕಾಯಿ ಸುರಿದು ನೆನೆಸಿಟ್ಟಿದ್ದೆ. ಇದನ್ನೆಲ್ಲ ನಾನು ನನ್ನ ಮಗ ಇಬ್ಬರು ಸೇರಿ ಒಂದು 8 ಗಂಟೆವರೆಗೂ ಇದ್ದೀವಿ. ಅವನು ನಾನು ಇಬ್ಬರು ನಮ್ಮ ಚೈಲ್ಡ್ಹುಡ್ಸ್ ನೆನಪುಗಳನ್ನ ಅವರೆಕಾಯಿ ಹಿಕ್ಕೋ ಏನೇನು ಮಾಡ್ತಿದ್ವಿ ಅಂತೆಲ್ಲ ನಾನು ಡಿಸ್ಕಸ್ ಮಾಡಿಕೊಂಡು ಫುಲ್ಲು ಅವರೆಕಾಯಿ ಎಲ್ಲನೂ ಇಟ್ಕಿದ್ವಿ. ಅವರೆಕಾಯಿ ಎಲ್ಲ ಇಟ್ಕೋ ಅಷ್ಟರಲ್ಲೇ 8:30 ಆಗಿತ್ತು. ಆಮೇಲೆ ಸರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನೆಲ್ಲ ಕೈ ಮುಗಿದು ಎಲ್ಲ ಮಾಡಿ ಮನೆಗೆ ಬಂದ್ವಿ. ಮನೆಗೆ ಬಂದರೆ 9:20ಕ್ಕೆ ಚಂದ್ರೋದಯ ಆಯಿತು. ಸರಿ ಚಂದ್ರೋದಯ ಎಲ್ಲ ನೋಡಿಕೊಂಡು ಆಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದನ್ನೆಲ್ಲ ವೀಡಿಯೋ ಮಾಡುವಷ್ಟು ಪೇಷನ್ಸೇ ಇರಲಿಲ್ಲ. ಹೀಗಿತ್ತು ನನ್ನ ಡೇ. ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.